ನಮಸ್ಕಾರ ಬೆಂಗಳೂರು. ಆರೋಗ್ಯಕರ ಆಹಾರ, ಸಾವಯವ ಕೃಷಿ ಆಧಾರ, ಸುಸ್ಥಿರ ಕೃಷಿ, ನವೋದ್ಯಮ ಹಾಗೂ ಅವಕಾಶಗಳ ಮೂಲ ತಾಣ ಬೆಂಗಳೂರಿನಲ್ಲಿ ಅನಾವರಣಗೊಳ್ಳುತ್ತಿದೆ. ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24, 25ರಂದು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ದೇಸಿ ಬೀಜ ತಳಿಗಳ, ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ನೀವು ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಆಹಾರ ಪದ್ಧತಿಗಳು ನಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರ್ತವೆ. ಇದಕ್ಕೆ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳು ಸಹ ಕಾರಣ. ನಗರ ಪಟ್ಟಣಗಳಲ್ಲಿ ಇಂದಿನ ಒಂದು ಧಾವಂತದ ಜೀವನದಲ್ಲಿ ಆನ್ಲೈನ್ ಅಥವಾ ಹಲವಾರು ಆನ್ಲೈನ್ ಪಾಕ ವಿಧಾನಗಳಾಗಿರ್ಬೋದು ಅಥವಾ ವಿವಿಧ ವಿತರಣಾ ವಿಧಾನಗಳಿಂದ ಜನರ ಒಂದು ಆಹಾರದ ಮೇಲೆ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮ ಬೀರ್ತಾ ಇದೆ. ಸೊ ಹಾಗೆಯೇ ಈ ಒಂದು ಆಹಾರಗಳು ಕೇವಲ ವಿಷಪೂರಿತ ಅಷ್ಟೇ ಅಲ್ಲದೆ ಅದು ಭಾರವಾದ ಲೋಹಗಳನ್ನು, ಕ್ಯಾಡ್ಮಿಯಂ ಅಥವಾ ಸೀಸ, ಸತು ಇಂತಹ ಒಂದು ಭಾರ ಲೋಹಗಳಿಂದ ಹಲವಾರು ರೋಗಗಳನ್ನು, ಮಾರಕ ರೋಗಗಳಾದಂತಹ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ ಇಂತಹ ಒಂದು ಮಾರಕ ರೋಗಗಳನ್ನು ಸಹ ತಂದು ಒಡ್ತಾ ಇದ್ದಾವೆ. ಹಾಗಾಗಿ ಆಹಾರ ಉತ್ಪಾದನೆಯಲ್ಲಿ ಗುಣಮಟ್ಟದ ಬೆಳೆಗಳು ಮತ್ತು ಗುಣಮಟ್ಟದ ಆಹಾರ ಇಂದಿನ ಸವಾಲು. ಈ ಎಲ್ಲ ಸವಾಲುಗಳಿಗೆ ರಾಮಬಾಣವಾಗಿ ಸಾವಯವ ಉತ್ಪನ್ನಗಳು ಮತ್ತು ಸಿರಿಧಾನ್ಯ ಬೆಳೆಗಳು ರಾಮಬಾಣವಾಗಿ ಒಂದು ಆರೋಗ್ಯ ಮತ್ತು ಆಹಾರ ಪದ್ಧತಿಯಲ್ಲಿ ಪರಿಣಮಿಸಿದರೆ ತಪ್ಪಾಗಲಾರದು. ರೈತ ಬಾಂಧವರೇ, ಈ ಎಲ್ಲ ಒಂದು ವಿಷಯವನ್ನು ಅಂದರೆ ಮೂಲತಃ ಕೃಷಿ ಕುಟುಂಬದವರಿಂದ ಕೃಷಿ ಅನುಭವಿ ಮತ್ತು ಅನುಭವ ಉಳ್ಳ ಅಪರೂಪದ ವ್ಯಕ್ತಿತ್ವ, ಹಿಂದೆ ಸಾರಿಗೆ ಸಚಿವರಾಗಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ, ಈ ಒಂದು ಪ್ರಸ್ತುತ ಒಂದು ಸರ್ಕಾರದಲ್ಲಿ ಕೃಷಿ ಇಲಾಖೆಯಲ್ಲಿ ಕೃಷಿ ಸಚಿವರಾಗಿ ಗುರುತರವಾದ ರೈತರ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ನೀಡಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರಾದಂತಹ ಶ್ರೀ ಚೆಲುವರಾಯ ಸ್ವಾಮಿ ಸಾಹೇಬರು, ಮಾನ್ಯ ಕೃಷಿ ಸಚಿವರು, ಕರ್ನಾಟಕ ಸರ್ಕಾರ ಇವತ್ತು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನೀಡ್ತಾ, ರೈತ ಬಾಂಧವರೇ, ಇಂದಿನ ವಿಷಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025. ಈ ಒಂದು ವಿಷಯವನ್ನು ಕುರಿತು ನಾವಿಲ್ಲಿ ಚರ್ಚೆ ಮಾಡಲಿದ್ದೇವೆ. ರೈತ ಬಾಂಧವರು ತಮ್ಮ ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡ್ಕೋಬೇಕು. ಕೇವಲ ಈ ಒಂದು ಸಾವಯವ ಮತ್ತು ಸಿರಿಧಾನ್ಯಗಳ ಬಗ್ಗೆ ಮಾತ್ರ ತಮ್ಮ ಪ್ರಶ್ನೆ ಸೀಮಿತವಾಗಿ ಇರಬೇಕು, ಕೇಂದ್ರೀಕೃತವಾಗಿ ಇರಬೇಕು ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಚೆಲುವರಾಯ ಸ್ವಾಮಿ ಸಾಹೇಬರಿಗೆ ನಾನು ಕೃಷಿ ಇಲಾಖೆ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ, ರೈತರ ಪರವಾಗಿ ನಾನು ಸ್ವಾಗತ ಕೋರ್ತಾ, ನಮಸ್ಕಾರ ಸರ್. ಪ್ರಪ್ರಥಮವಾಗಿ ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ, ಈ ಒಂದು ಮೇಳದ ಪ್ರಮುಖ ಉದ್ದೇಶಗಳೇನು ಸರ್? ಸರ್, ಈಗ ಮೊದಲೆಲ್ಲ ಭಾಳ ಈ ಸಿರಿಧಾನ್ಯ, ಸಾವಯವ ಪದ್ಧತಿ ಇವೆಲ್ಲ ಕಡಿಮೆ ಆಗ್ತಾ ಬಂದಿತ್ತು. ಈಗ ಒಂದು 4-5 ವರ್ಷದಲ್ಲಿ ಮತ್ತೆ ಅದನ್ನೆಲ್ಲ ಜನ ಇಷ್ಟಪಡುವಂಥ ಒಂದು ವಾತಾವರಣ ಬಂದಿದೆ. ಹಾಗಾಗಿ ನಮ್ಮ ಸರ್ಕಾರದ ಜವಾಬ್ದಾರಿಯೂ ಇದೆ. ಇದನ್ನು ಹೆಚ್ಚು ಒಂದು ಉತ್ತೇಜನ ಮಾಡ್ತಕ್ಕಂಥದ್ದು, ಮಾರುಕಟ್ಟೆ, ಈಗ ನಾವು ಬೆಳಿಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಮಾರುಕಟ್ಟೆ ವ್ಯವಸ್ಥೆ ಮಾಡದೇ ಇದ್ದರೆ ಬೆಳೆದ್ರೂ ಅವ್ರಿಗೆ ಪ್ರಯೋಜನ ಆಗಲ್ಲ. ಹಾಗಾಗಿ ಹೆಚ್ಚು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಸೊ ಬೆಳಿಲಿಕ್ಕೆ ಏನು ಬೇಕು ಪ್ರೋತ್ಸಾಹ, ನಾವೀಗ ಒಂದು ಸಿರಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೊಟ್ಟು 10,000 ರೂಪಾಯಿ ಒಂದು ಹೆಕ್ಟರ್ಗೆ 2 ಹೆಕ್ಟರ್ ಕೊಡ್ತಾಯಿದ್ದೀವಿ. ಆ ರೀತಿ ನಾವು ಅದನ್ನೆಲ್ಲ ಮಾಡಿದ ಮೇಲೆ ಅವರೀಗ ಬೆಳಿಲಿಕ್ಕೆ ಜಾಸ್ತಿ ಆಗಿದೆ. ಅದು ಮುಖ್ಯವಾಗಿ ಅದನ್ನು ನಾವು ಇಲ್ಲಿ ಇವತ್ತೇನು ಮೊದಲು 2017ರಲ್ಲಿ ನ್ಯಾಷನಲ್ ಪ್ರೋಗ್ರಾಮ್, ರಾಷ್ಟ್ರೀಯ ಪ್ರೋಗ್ರಾಮ್ ಆಗಿ ಪ್ರಾರಂಭ ಆದದ್ದು. ಈಗ 2018, 19, 20, ಸೊ ನಂತರ ಈಗ 23, 24, 25 ನಾನು ಬಂದ ಮೇಲೆ 2 ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಅಂತ ಹೇಳಿ ನಾವೇನು ಮಾಡ್ತಾಯಿದ್ದೀವಿ. ಬಹುಶಃ ಇದು ಭಾಳ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯ ಕಳೆದ ಬಾರಿ ಮಾಡಿದಾಗ ಬಹುಶಃ ರಾಷ್ಟ್ರದ ಕೇಂದ್ರ ಸರ್ಕಾರನೂ ಅಪ್ರಿಷಿಯೇಟ್ ಮಾಡಿದೆ, ರಾಜ್ಯ ಸರ್ಕಾರ ಅಪ್ರಿಷಿಯೇಟ್ ಮಾಡಿದೆ. ಸೊ ಹೊರಗಡೆ ದೇಶದಿಂದ ಬಂದವರು ಸಹ ಹೆಚ್ಚು ಬಿಸ್ನೆಸ್ಸು ಟ್ರಾನ್ಸಾಕ್ಷನ್ ಆಗಿದೆ. ಸೊ ಮತ್ತು ಆ ರೀತಿ ಈ ನಮ್ಮ ರಾಷ್ಟ್ರದ ವಿತಿನ್ ದಿ
ಭಾರತ ದೇಶದಲ್ಲೂ ಸಹ ಅನೇಕ ರಾಜ್ಯಗಳ ಪ್ರತಿನಿಧಿಗಳು ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದಲ್ಲಿ ಎಲ್ಲ 31 ಜಿಲ್ಲೆಯ ರೈತರು ಸಹ FAOಗಳು ಸಂಘ ಸಂಸ್ಥೆಗಳು ಸಹ ಸಾಕಷ್ಟು ಬಂದಿದ್ದಾರೆ. ಹಾಗಾಗಿ ಇದು ಈ ರೀತಿ ಮೂಲ ಉದ್ದೇಶ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದು ರೋಗ ನಿರೋಧಕ ಶಕ್ತಿ ಇರುತ್ತೆ ಈ ಒಂದು ಇದರಲ್ಲಿ, ಮತ್ತು ಬೆಳಿಲಿಕ್ಕೆ ನೀರು ಕಡಿಮೆ ಇದ್ರೂ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಈ ಒಂದು ಸಾವಯವ ಪದ್ಧತಿನಲ್ಲಿ ಸಿರಿಧಾನ್ಯ ಪದಾರ್ಥಗಳನ್ನ ಹೆಚ್ಚು ಬೆಳೆದು ಸೊ ಜನರಿಗೆ ಕೊಡ್ತಕ್ಕಂಥ ಜೊತೆಗೆ ಅವರೂ ಸಹ ಕಡಿಮೆ ಖರ್ಚಿನಲ್ಲಿ, ಕಡಿಮೆ ನೀರಿನಲ್ಲಿ, ಕಡಿಮೆ ದಿನದಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಆರ್ಥಿಕವಾಗೂ ಸಹ ರೈತರಿಗೆ ಇದು ಅನುಕೂಲ ಆಗುತ್ತೆ, ಜನಕ್ಕೂ ಸಹ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ನಾವು ಅದನ್ನು ಮೇಳ ಮಾಡಿ ಅವರಿಗೆ. ಸರ್, ಪ್ರಸ್ತುತ ಈಗ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಮಾಡ್ತಾ ಇದ್ದೀರಾ ಸರ್. ಈಗ ಎಲ್ಲಿ ಈ ಒಂದು ವಾಣಿಜ್ಯ ಮೇಳ? ಎಲ್ರಿಗೂ ಗೊತ್ತಿರ್ತಕ್ಕಂಥ ನಮ್ಮ ಏರ್ಪೋರ್ಟಿಂದ ಬೆಂಗಳೂರಿಗೆ ಬರ್ತಕ್ಕಂಥ ರೋಡು ಪ್ಯಾಲೇಸ್ ಗ್ರೌಂಡ್ ಏನಿದೆ, ಸೊ ನಮ್ಮ ತ್ರಿಪುರ ವಾಸಿನಿ ಪ್ರಾರಂಭದಲ್ಲಿ ಮೇಕ್ರಿ ಸರ್ಕಲ್ ಆದ ತಕ್ಷಣನೇ ಎಡಗಡೆ ಕಳೆದ ವರ್ಷ ಮಾಡಿದವಲ್ಲ ಅದೇ ಜಾಗದಲ್ಲಿ ತ್ರಿಪುರ ವಾಸಿನಿ ಜಾಗದಲ್ಲಿ ಜನವರಿ 23, 24, 25 ಜನವರಿ 23, 24, 25 3 ದಿವಸ. ಸೊ ಅದಕ್ಕೆ ಪ್ರೋಗ್ರಾಮು ಮಾಡಿ ನಾವು ಈಗಾಗಲೇ ನಾವು ಹೈದರಾಬಾದ್ನಲ್ಲಿ ಒಂದು ಭಾಳ ಇಂಟರ್ನ್ಯಾಷನಲ್ ನ್ಯೂಟ್ರಿಯಸ್ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲೂ ವೆಲ್ಕಮ್ ಮಾಡಿದ್ದೀವಿ. ನಂತರ ನಮ್ಮ ಅಧಿಕಾರಿಗಳು ಬೇರೆ ರಾಜ್ಯಕ್ಕೆಲ್ಲ ಹೋಗಿ ಈಗ ದುಬೈನಲ್ಲಿ ಹೋಗಿ ಪ್ರೋಗ್ರಾಮ್ ಆಗಿದೆ, ಅಲ್ಲಕ್ಕೂ ಭಾಗವಹಿಸಿ ಅವರನ್ನು ಇನ್ವೈಟ್ ಮಾಡಿದ್ದಾರೆ. ರೋಡ್ ಶೋ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ನಮ್ಮ ಅಧಿಕಾರಿಗಳು ಹೋಗಿ ಇನ್ವಿಟೇಷನ್ ಕೊಟ್ಟು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿದ್ದಾರೆ. ಮೊನ್ನೆ ನಾವು ಬೆಳಗಾಂನಲ್ಲೂ ಸಹ ಕಟ್ ಅಂಡ್ ರೈಸರ್ ಅನ್ನೋ ಕಾರ್ಯಕ್ರಮ ಅಸೆಂಬ್ಲಿ ಟೈಮ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಭಾಪತಿಗಳು, ಸಭಾಧ್ಯಕ್ಷರು, ಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲ ಶಾಸಕರಿದ್ದಂಥ ಸಂದರ್ಭದಲ್ಲಿ ಕಟ್ ಅಂಡ್ ರೈಸರ್ ಒಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿ ಅಲ್ಲಿ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ. ಮತ್ತು ಈಗ ನಾವು ಇಲಾಖೆಯಿಂದ ಎಲ್ಲ ಜಿಲ್ಲೆನಲ್ಲೂ ಕೃಷಿ ಮೇಳ ಅಂತ ಅನ್ನೋ ರೀತಿಯಲ್ಲಿ ಸಿರಿಧಾನ್ಯ ಮೇಳ ಅಂತಲೇ ಮಾಡಿ ಅವರೆಲ್ಲರಿಗೂ ಸಹ ಇಲ್ಲಿ ಕಾರ್ಯಕ್ರಮ ಇರ್ತಕ್ಕಂಥದ್ದು, ಆ ಕಾರ್ಯಕ್ರಮದ ಮಹತ್ವವನ್ನು, ಕಾರ್ಯಕ್ರಮದಲ್ಲಿ ಏನೆಲ್ಲ ರೈತರಿಗೆ ಅನುಕೂಲ ಆಗುತ್ತೆ, ಇಲ್ಲಿ ಭಾಳಷ್ಟು ಸೈನ್ಸಿಸ್ಟ್ಗಳು ಬರ್ತಾರೆ, ವಿಚಾರ ತಿಳ್ಕೊಳ್ಳೋದಿರ್ತದೆ, ಮತ್ತು ಸಿರಿಧಾನ್ಯ ಪದಾರ್ಥಗಳನ್ನ ಯಾವ ರೀತಿ ನಾವು ಮಾಡಬೇಕು, ಬ್ರ್ಯಾಂಡ್ ಯಾವ ರೀತಿ ಮಾಡಬೇಕು, ಅವರು ಉಪಯೋಗಿಸ್ಲಿಕ್ಕೆ ಮೌಲ್ಯವರ್ಧನೆ ಯಾವ ರೀತಿ ಆಗಬೇಕು, ಅವರು ಈಗ ಬಿಸ್ಕೆಟ್ ಮಾಡ್ಬೋದು, ಕೇಕ್ ಮಾಡ್ಬೋದು, ಈ ರೀತಿ ಪದಾರ್ಥಗಳೆಲ್ಲನೂ ಅಲ್ಲಿ ಅನುಭವ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದನ್ನೆಲ್ಲ ನಾವು ಮಳಿಗೆಗಳು 300ಕ್ಕೂ ಹೆಚ್ಚು ಮಳಿಗೆಗಳನ್ನ ನಾವು ಇಲ್ಲಿ ಹಾಕ್ತೀವಿ. ವಸ್ತು ಪ್ರದರ್ಶನ ಅಂತಾರಾಷ್ಟ್ರೀಯ ಮೇಳ ಅಂತ ಅಂದರೆ ಬಹುಶಃ ಇದು ನಾವು ರೈತರಿಗೆ ಏನೆಲ್ಲ ಅವರಿಗೆ ಅದರ ಬಗ್ಗೆ ಅನುಭವ ಆಗಬೇಕು ಅದನ್ನೆಲ್ಲನೂ ನಾವು ತಿಳಿಸ್ತಕ್ಕಂಥ ರೀತಿಯಲ್ಲಾಗುತ್ತೆ. ಸೊ ಸಾಂಸ್ಕೃತಿಕ ಕಾರ್ಯಕ್ರಮ, ರೈತರಿಗೆ ಕಾರ್ಯಾಗಾರ, ಸೊ ಅದು ಬಹಳ ಮುಖ್ಯವಾಗಿ ಆಗುತ್ತೆ. ರೈತರಿಗೆ ಈ ವಿಚಾರವನ್ನು ತಿಳ್ಕೊಳ್ತಕ್ಕಂಥ ಸಂಕೀರ್ಣಗಳು ನಡೆಯುತ್ತೆ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ದೇಶದ ಈ ಸ್ವಿಟ್ಜರ್ಲ್ಯಾಂಡ್ನವ್ರು ಬರ್ತಾರೆ, ಬಟ್ ಸ್ಪೇನ್ ಇವರು ಬರ್ತೀನಿ ಅಂತ ಹೇಳಿದ್ದಾರೆ, ಆಸ್ಟ್ರೇಲಿಯಾ, ಕೀನ್ಯಾ, ಸೊ ರೋಮು, ಈ ರೀತಿ ಅನೇಕ ಇನ್ನೂ ಕೆಲವರೆಲ್ಲ ಬಹುಶಃ ಇನ್ನೂ ಒಂದು ತಿಂಗಳಿರೋದು, ಇನ್ನೊಂದು 20 ದಿವಸ ಇರೋದ್ರಿಂದ ಭಾಳಷ್ಟು ಜನ ಕನ್ಫರ್ಮೇಷನ್ ಮಾಡ್ತಕ್ಕಂಥದ್ದಿದೆ. ಮತ್ತು ರಾಜ್ಯದಲ್ಲಿ ಕಳೆದ ಬಾರಿ ಒಂದು 5-6 ರಾಜ್ಯದ ಮಂತ್ರಿಗಳು ಬಂದಿದ್ದರು. ಈ ಬಾರಿ 20ಕ್ಕೂ ಹೆಚ್ಚು ಜನ ಮಂತ್ರಿಗಳು, ಭಾಳಷ್ಟು ರಾಜ್ಯದ ಪ್ರತಿನಿಧಿಗಳು, ರೈತರು, ಅಕ್ಕಪಕ್ಕದ ಆಂಧ್ರ, ತಮಿಳುನಾಡು, ಸೊ ಮಹಾರಾಷ್ಟ್ರ ಎಲ್ಲರೂ ಬರೋವಂಥ ಜಾಸ್ತಿ ಆಸಕ್ತಿಯನ್ನು ತೋರಿಸಿದ್ದಾರೆ. ಕಳೆದ ಬಾರಿಗಿಂತ ಈ ಸಲ ಸ್ವಲ್ಪ ಇದ್ರ ಬಗ್ಗೆ ಭಾಳ ಎಫೆಕ್ಟಿವ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಒಂದು ಕರೆ ಇದೆ, ಚಿಕ್ಕಮಗಳೂರಿನ ಮಲ್ಲಿಕಾರ್ಜುನ ಅವರು ಕರೆ ಮಾಡಿದ್ದಾರೆ. ಆ ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ ಸರ್. ಹಲೋ. ಹಾಂ, ಮಲ್ಲಿಕಾರ್ಜುನ ನಮಸ್ಕಾರ. ಕೇಳಿ ತಮ್ಮ ಪ್ರಶ್ನೆ ಹೇಳಿ. ಮಲ್ಲಿಕಾರ್ಜುನ್ ನಮಸ್ಕಾರ. ಚಲುವರಾಯ ಸ್ವಾಮಿ ಸರ್ ನಮಸ್ಕಾರ ಸರ್. ತಮಗೆ ಹೊಸ ವರ್ಷದ ಶುಭಾಶಯಗಳು ಸರ್ ಮಂತ್ರಿಯವರಿಗೆ. ನಾವು ಕಡೂರು ತಾಲೂಕಿಂದ ಮಾತಾಡ್ತಿರೋದು ಮಲ್ಲಿಕಾರ್ಜುನ ಅಂತೇಳಿ. ನಾವು ಒಂದು ರೈತ ಉತ್ಪಾದಕ ಕಂಪನಿ ಅಂತ ನಮ್ದೊಂದು ರಿಜಿಸ್ಟರ್ ಆಗಿದೆ, ಮಾಡ್ಕೊಂಡಿದೀವಿ ಸರ್ ನಾವು. ಸರಿ ಸರಿ. ನಮ್ಮಲ್ಲಿ ರೈತರೆಲ್ಲರೂ ಸಹಿತ ಸಿರಿಧಾನ್ಯಗಳನ್ನ ಬೆಳೆದ್ದಾರೆ, ಸಾವಯವ ನವಣೆ, ಕಾರ್ಬೋಹಿಟ್ಟನ್ನೆಲ್ಲ ಬೆಳೆದ್ದಾರೆ. ನಾವು ಕೊಂಡಿಕೊಂಡು ಅದನ್ನ ಸಂಸ್ಕರಿಸಿ ಮಾರಾಟ ಮಾಡ್ಲಿಕ್ಕೆ
ನಮ್ಮ ಏನು ರೈತ ಉತ್ಪಾದಕ ಕಂಪನಿ ಇದೆಯೋ ಅದಕ್ಕೆ ಸರ್ಕಾರದಿಂದ ನಮ್ಗೆ ಸ್ವಲ್ಪ ಸಹಾಯಧನ ಬೇಕು ಸರ್, 10 ಲಕ್ಷ ರೂಪಾಯಿ. ಯಾಕೆಂತಂದ್ರೆ ಅದನ್ನ ಸಂಸ್ಕರಿಸಿ ಮಾರಾಟ ಮಾಡ್ಲಿಕ್ಕೆ ನನ್ಗೆ ಯಾವುದೇ ಗ್ರಾಂಟ್ ಬಂದಿಲ್ಲ. ಬಟ್ ಸಂಘ ಪ್ರಾರಂಭ ಆಯ್ತು, ಬಟ್ ಯಾವುದನ್ನು ಆಯ್ತು ಮಲ್ಲಿಕಾರ್ಜುನ ಇದೆ ಸಾಹೇಬ್ರ ಉತ್ತರ ಪ್ರಶ್ನೆ ಗೊತ್ತಾಗಿದೆ, ಸಾಹೇಬ್ರ ಉತ್ತರ ನೀಡ್ತಾರೆ. ಅದಕ್ಕೆ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ನೀವು ಅದನ್ನ ನಮ್ಮ ಇಲಾಖೆನ ನೀವು ಸಂಪರ್ಕ ಮಾಡಿ, ನೀವೊಂದು ಅಪ್ಲಿಕೇಶನ್ನ ಕೊಡಿ, ಖಂಡಿತ 10 ಲಕ್ಷ ರೂಪಾಯಿ ಸಹಾಯಧನ ಕೊಡಲಿಕ್ಕೆ ನಮಗೆ ಇಂಥ ಒಂದು ಪರ್ಪಸ್ನಲ್ಲಿ ನೀವು ಕೇಳ್ತಕ್ಕಂಥದಕ್ಕೆ ಅವಕಾಶ ಇದೆ. ಅದಕ್ಕೆ ನಾನು ಸಹ ಚಿಕ್ಕಮಗಳೂರಿನ ಜಂಟಿ ನಿರ್ದೇಶಕರಿಗೆ ಹೇಳ್ತೀನಿ, ನೀವು ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದು ಪ್ರಪೋಸಲ್ ಕೊಡಿ ಸರ್. ಈಗ ಮಲ್ಲಿಕಾರ್ಜುನರೇ, ಮತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ನೀವೇನು ಜನವರಿ 23, 24, 25ನೇ ತಾರೀಕು ನಮ್ಮ ಬೆಂಗಳೂರು ಅರಮನೆ ಮೈದಾನದ ತ್ರಿಪುರವಾಸನೆಯಲ್ಲಿ ನಡೆಯುತ್ತಲ್ಲ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ದಯಮಾಡಿ ಅದರಲ್ಲಿ ಭಾಗವಹಿಸಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಈ ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ಎಲ್ಲ ಮಾಹಿತಿನೂ ದೊರಕುತ್ತೆ ಅಂತ ಹೇಳ್ತಾ ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಪೂರ್ವಭಾವಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ ಸರ್. ಈಗ ಲಾಸ್ಟ್ ಟೈಮು ನಾವು ಮಾಡಿದ್ದು ಮೌಂಟ್ ಕಾರ್ಮಲ್ಸ್ ಸ್ಕೂಲ್ನಲ್ಲಿ ಹೋಗಿ ಮಾಡಿದ್ದು, ಅಲ್ಲಿಂದ ಕ್ರೈಸ್ಟ್ ಕಾಲೇಜಲ್ಲಿ ಮಾಡಿದ್ದು. ಸೊ ನಾವು ಈ ಸರಿನೂ ಸಹ ನಾವು ಅನೇಕ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಈ ಸಾರಿ 19ಕ್ಕೆ ನಾವು ಕಬ್ಬನ್ ಪಾರ್ಕಿನಲ್ಲಿ ಮ್ಯಾರಥಾನ್ ಮಾಡ್ತಾ ಇದ್ದೀವಿ. ಸೊ ಮತ್ತು ಈಗ ಅಲ್ಲೇ ಕಟನ್ ರೈಸರ್ ಮಾಡೋದು ಅಂತ ಹೇಳಿದು, ಪಕ್ಕದ ಅನೇಕ ರಾಜ್ಯಗಳಲ್ಲಿ ಈ ಅನೇಕ ಇದನ್ನು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಅಧಿಕಾರಿಗಳು ಅಲ್ಲೂ ಮೇಳಗಳಲ್ಲಿ ಹೋಗಿ ಮಾಡಿದ್ದಾರೆ. ಸೊ ಇನ್ನೂ ಏನೇನು ಪ್ರೋಗ್ರಾಮ್ ಮಾಡಲಿಕ್ಕೆ ನಮ್ಮ ಕೈಲಿ ನಮ್ಮ ಇಲಾಖೆಯಿಂದ ಸಾಧ್ಯತೆ ಇದೆ ಅದೆಲ್ಲವನ್ನೂ ಸಹ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಟ್ಟು ಈ ಸಾರಿ ನಾವು ವ್ಯಾಪಕವಾಗಿ ಜನರಿಗೆ ತಿಳಿಸಿ, ಸೊ 23, 24, 25 ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ರ ಉಪಯೋಗವನ್ನು ಪ್ರತಿಯೊಬ್ಬ ರೈತರು ಪಡ್ಕೋಬೇಕು ಅಂತ. ಒಂದು ಬೆಳೆಯುವಂಥ ರೈತರು ಹೆಚ್ಚಾಗಬೇಕು, ಅವ್ರಿಗೆ ಏನೆಲ್ಲ ಧೈರ್ಯ ಅಂದರೆ ನಾವು ಬೆಳೀತಕ್ಕಂಥದ್ದು ನಾವು ಮಾರ್ಕೆಟಿನಲ್ಲಿ ಇದನ್ನು ಸೇಲ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅವರು ಬರಬೇಕು. ಅದು ಭಾಳ ಮುಖ್ಯವಾಗಿ. ಅದಕ್ಕೋಸ್ಕರ ಈ ಮೇಳದಲ್ಲಿ ಏನೆಲ್ಲ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನಲ್ಲಿ ಇವರು ಭಾಗವಹಿಸಲಿಕ್ಕೆ ಅವಕಾಶ ಆಗುತ್ತೆ. ಸೊ ಆ ರೀತಿ ನಾವು ಈ ಮೇಳವನ್ನು ಈ ಸಾರಿ ಒಂದು ಕಳೆದ ನಾವು ಮಾಡಿರ್ತಕ್ಕಂಥ ಎಲ್ಲ ಮೇಳಕ್ಕಿಂತ ಒಂದು ಹೆಜ್ಜೆ ನಾವು ವಿಭಿನ್ನವಾಗಿ ಇದನ್ನು ಮಾಡಬೇಕು ಅನ್ನೋ ಆಲೋಚನೆಯನ್ನು ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳು ಪ್ರಯತ್ನ ನಡೀತಾ ಇದೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ 23ಕ್ಕೆ. ಸೊ ಉಪಮುಖ್ಯಮಂತ್ರಿಗಳು ಇರ್ತಾರೆ. ಸೊ ಲಾರ್ಡ್ ಡೇ ಮೇ ಬಿ ನಮ್ಮ ಕೇಂದ್ರದ ಸಚಿವರು ಬರ್ಬೋದು. ಈ ರಾಜ್ಯದ ಅನೇಕ ಸಚಿವರನ್ನ ನಾವು ಕರಿತೀವಿ, ಎಲ್ಲರೂ ಭಾಗವಹಿಸ್ಬೋದು, ಶಾಸಕರು ಭಾಗವಹಿಸ್ಬೋದು. ಇನ್ನು ಉಳಿದಂತೆ ರೈತರಿಗೆ ಆಸಕ್ತಿ ಇರ್ತಕ್ಕಂಥ FAOಗಳು ಮತ್ತು ಸಂಘಟನೆ, ರೈತರು, ಉತ್ಪಾದಕರ ಸಂಸ್ಥೆಗಳು, ರೈತ ಸಂಘಟನೆಯವರು ಎಲ್ಲರೂ ಸಹ ಈ ವಿಚಾರದಲ್ಲಿ ಬಂದು ಭಾಗವಹಿಸಿ ತಿಳ್ಕೊಂಡಷ್ಟು ಬೇರೆಯವರಿಗೆ ಇದರಿಂದ ಉಪಯೋಗ ಹೇಳಲಿಕ್ಕೂ ಅನುಕೂಲ ಆಗುತ್ತೆ. ಈ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನು ಯಶಸ್ವಿ ಕಾಣಬೇಕು ಅಂತೇಳಿ ಮಾಡ್ತಾಯಿದ್ವಿ. ಇದರ ಉಪಯೋಗ ಒಂದು ಕಡೆ ಉಪಯೋಗಿಸೋವಂಥ ಸಾರ್ವಜನಿಕರಿಗೂ ಆಗಬೇಕು, ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಈ ಯಾರು ರೈತರು ಬೆಳೀತಕ್ಕಂಥ ಆಸಕ್ತಿ ಇದೆ ಅವರಿಗೆ ಸೊ ಕಡಿಮೆ ಖರ್ಚಿನಲ್ಲಿ ಈ ಬೆಳೆನ ಬೆಳೀಲಿಕ್ಕೆ ಅವಕಾಶ ಇದೆ. ಸೊ ನೀರು ಕಡಿಮೆ ಆದ್ರೂ ಸಹ ಇದನ್ನು ಬೆಳೆ ಕೈಗೆ ಸಿಗುತ್ತೆ ಅವರಿಗೆ. ಸೊ ಮತ್ತು ರೋಗ ನಿರೋಧಕ ಶಕ್ತಿ ಇರುತ್ತೆ ಇದರಲ್ಲಿ. ಹಾಗಾಗಿ ಬಹುಶಃ ಮತ್ತು ಸಹಾಯಧನವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಸಿರಿ ಅಂತ ಹೇಳಿ. ಸೊ ಈ ಥರದ್ದೆಲ್ಲ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಮನವರಿಕೆ ಆದಾಗ ಹೆಚ್ಚು ಈ ಸಿರಿಧಾನ್ಯ ಬೆಳೆಯುವಂಥ ಒಂದು ಜನರಿಗೆ ಒಂದು ಉತ್ಸಾಹ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಕಳೆದ ಸಾಲು ನಡೆದಿರುವಂಥ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೂ ಈ ಪ್ರಸಕ್ತ ಸಾಲಿನ ವಾಣಿಜ್ಯ ಮೇಳದಲ್ಲಿ ಏನಾದರೂ ಬದಲಾವಣೆ ವೈಶಿಷ್ಟ್ಯತೆಗಳು ಏನಿದೆ ಸರ್? ಅಂತಂದರೆ ನಾವು ದೇಸಿ ತಳಿಗಳ ಬಗ್ಗೆ ಅಂತ ಹೇಳಿ ಏನೋ ಪತ್ರಿಕೆಯಲ್ಲಿ ಓದ್ತಾ ಇದ್ವಿ. ಸ್ವಲ್ಪ ದೇಸಿ ತಳಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ನಾವು ಮಾಡಬೇಕು ಅಂತ 24-25ನೇ ಸಾಲಿನಲ್ಲಿ ಘೋಷಿಸಲಾಗಿದೆ. ಮತ್ತು ಈ ಆಯಾ ಸ್ಥಳೀಯ ಪ್ರದೇಶಕ್ಕೆ ಸೂಕ್ತವಾದಂಥ ದೇಸಿ ತಳಿಗಳನ್ನು ಏನು ಇವತ್ತು ನಾವು ಯೂನಿವರ್ಸಿಟಿಗಳಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ, ಬೀಜಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡುವಂಥದ್ದು ಈ ಒಂದು ಸಂದರ್ಭದಲ್ಲಿ ಆಗಬೇಕು ಅನ್ನೋದು ನಮ್ಮಲ್ಲಿದೆ. ಮತ್ತು ಮಣ್ಣಿನ ಬಗ್ಗೆನೂ ಸಹ ಮಣ್ಣಿನ ಫಲವತ್ತತೆ ಬಗ್ಗೆ ಎಷ್ಟು ಯಾವ ರೀತಿ ಮಣ್ಣನ್ನು ಟೆಸ್ಟ್ ಮಾಡಬೇಕು, ಮಣ್ಣನ್ನು
ಗುಣಗಳನ್ನ ತಗೋಬೇಕು, ಅದಕ್ಕೆ ಯಾವ ಬೆಳೆ ಸೂಟಬಲ್ ಆಗುತ್ತೆ ಅದನ್ನು ನಮ್ಮ ಸಂಶೋಧಕರಿಂದ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ರೈತರು ಮಾಡಬೇಕಾಗುತ್ತೆ. ರಚನೆ ಹೇಗಿದೆ ಒಟ್ಟಾರೆ ಒಟ್ಟು ಮಣ್ಣಿನ ಆದ ಒಂದು ಕಾರ್ಡನ್ನೇ ನಾವು ವಿತರಣೆ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಯಾವ ರೀತಿ ಅವರಿಗೆ ಒಂದು RTC ಇರ್ತಕ್ಕಂಥ ಒಬ್ಬ ರೈತ ಒಂದು ಟೆಸ್ಟ್ ಮಾಡಿಸ್ಕೊಂಡ್ರೆ ಅವರಿಗೆ ನಾವು ಆರೋಗ್ಯದ ಬಗ್ಗೆ ಹೇಗೆ ನಾವು ಲ್ಯಾಬಲ್ಲಿ ರಿಪೋರ್ಟ್ ಕೊಡ್ತಾರೋ ಆ ರೀತಿ ಆ ಮಣ್ಣಿನ ಬಗ್ಗೆನೂ ಸಹ ರಿಪೋರ್ಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಥರದ ವಿಚಾರಗಳೆಲ್ಲನೂ ತಿಳ್ಕೊಳ್ತಕ್ಕಂಥದಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್. ಸೊ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರೋದ್ರಿಂದ ಸೊ ಅದೊಂದು ಒಳ್ಳೆಯ ಒಂದು ಮಾಹಿತಿ ಎಲ್ಲ ರೈತರಿಗೆ ರೈತ ಬಂಧು. ಈಗ ಮನುಷ್ಯನ ಹೇಗೆ ಆರೋಗ್ಯವನ್ನು ನಾವು ಕಾಪಾಡ್ತೀವೋ ನಮ್ಮ ಮಣ್ಣಿನ ಸಂರಕ್ಷಣೆ ಮಾಡಿದ್ರು ಸಹ ಅದೇ ರೀತಿ ಅದರ ಮೇಲೆ ನಾವು ಮಣ್ಣಿನ ಮೇಲೆ ನಮ್ಮ ಇದು ಯಾವುದೇ ಬೆಳೆ ಬೆಳಿಬೇಕಾದ್ರೂ ಸಹ ಆ ಮಣ್ಣಿನ ನಾವು ಶಕ್ತಿಯನ್ನು ಇದು ಮಾಡಿದಾಗ ಮಾತ್ರ ನಮಗೆ ಹೆಚ್ಚು ಅದ್ರ ಉಪಯೋಗ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ಮಾಡಬೇಕು. ಒಂದು ಜಾಹೀರಾತು ಇದೆ, ಆ ಒಂದು ಜಾಹೀರಾತು ವೀಕ್ಷಿಸ್ಕೊಂಡು ಮತ್ತೆ ನಾವು ಚರ್ಚೆ ಮುಂದುವರಿಸೋಣ ಸರ್. ನಮಸ್ಕಾರ ಬೆಂಗಳೂರು. ಆರೋಗ್ಯಕರ ಆಹಾರ, ಸಾವಯವ ಕೃಷಿ ಆಧಾರ, ಸುಸ್ಥಿರ ಕೃಷಿ, ನವೋದ್ಯಮ ಹಾಗೂ ಅವಕಾಶಗಳ ಮೂಲ ತಾಣ ಬೆಂಗಳೂರಿನಲ್ಲಿ ಅನಾವರಣಗೊಳ್ಳುತ್ತಿದೆ. ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24, 25ರಂದು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ದೇಸಿ ಬೀಜ ತಳಿಗಳ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ನೀವು ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಮತ್ತೊಮ್ಮೆ ರೈತ ಬಾಂಧವರಿಗೆ ಸ್ವಾಗತ ಕೋರ್ತಾ ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ ಇದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ನೆಚ್ಚಿನ ಮಾನ್ಯ ಕೃಷಿ ಸಚಿವರಾದಂತಹ ಶ್ರೀ ಎನ್ ಚಲುವರಾಯಸ್ವಾಮಿ ಸಾಹೇಬರು ಇದ್ದಾರೆ. ಸರ್, ಈ ಒಂದು ಮೇಳದ ಬಗ್ಗೆ ಮಾತಾಡಿದಾಗ ನಾವು ಹಲವಾರು ರಾಜ್ಯಗಳಿಗೆ ನಿಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಹೋಗಿ ಎಲ್ಲ ಆಹ್ವಾನ ನೀಡಿದ್ದಾರೆ. ಆಮೇಲೆ ಥೈವಾನ್ನಲ್ಲೂ ಸಹ ಏನೋ ಒಂದು ಈ ಒಂದು ಕಾರ್ಯಕ್ರಮ ನಡೀತು ಅಂತ ಹೇಳಿ ಕೇಳ್ಪಟ್ಟೆ ಸರ್. ನಾವು ನಮ್ಮ ಈ ಒಂದು ಸಿರಿಧಾನ್ಯ ಮೇಳದಲ್ಲಿ ತೈವಾನ್ನಲ್ಲೂ ಹೋಗಿ ನಮ್ಮ ಅಧಿಕಾರಿಗಳು ಈ ಮೇಳದ ವಿಚಾರವನ್ನು ಅಲ್ಲಿ ಚರ್ಚೆ ಮಾಡಿ ಅವರನ್ನು ಇನ್ವೈಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ತೈವಾನ್ ಒಂದಕ್ಕೆ ಸೀಮಿತ ಆಗಿಲ್ಲ. ನಾನೇ ಪ್ರಪ್ರಥಮದಲ್ಲಿ 2 months ಹಿಂದೆ, 2 ತಿಂಗಳ ಹಿಂದೆ ನಾನೇ ಹೈದರಾಬಾದ್ಗೆ ಹೋಗಿ ಸ್ವತಃ ನಾನು ನನ್ನ ಆಯುಕ್ತರು ಡೈರೆಕ್ಟರ್ ಎಲ್ಲ ಹೋಗಿದ್ದು. ಅದೇ ರೀತಿ ಬೇರೆ ರಾಜ್ಯಗಳಲ್ಲೂ ಸಹ ಹೋಗ್ತಾರೆ. ತೈವಾನ್ಗೂ ಮೊನ್ನೆ ಹೋಗಿ ಬಂದಿದ್ದಾರೆ. ಮೊನ್ನೆ ಸಾಹಿತ್ಯ ಸಮ್ಮೇಳನ ನಡೀತು. ನಾವು ಸಾಹಿತ್ಯ ಪರಿಷತ್ತಿನಿಂದ ಸರ್ಕಾರದ ವತಿಯಿಂದ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ, ಆ ಟೈಮ್ನಲ್ಲೂ ಮ್ಯಾರಥಾನ್ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು, ರೈತರು ಪಾದಯಾತ್ರೆ ಮಾಡೋದ್ರ ಮೂಲಕ ಸಿರಿಧಾನ್ಯದ ಒಂದು ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಮಾಡಿದ್ದೀವಿ. ಅಲ್ಲಿ ಮಳಿಗೆಗಳನ್ನೂ ಸಹ ಅಲ್ಲಿ ಹಾಕಿ ಅಲ್ಲಿ ಇದರ ಪರಿಚಯನ ಹೆಚ್ಚು ಜನಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಸರ್, ಇವಾಗ ಸಾವಯವ ಮತ್ತು ಸಿರಿಧಾನ್ಯ ಹಬ್ ಯಾವ ಸೌಕರ್ಯಗಳನ್ನು ಹೊಂದಿದೆ ಸರ್? ಹಬ್ ಅಂತ ಅಂದರೆ ಈ ಒಂದು ಇಲ್ಲಿದೆ ಏನಾಗುತ್ತೆ, ಮೇಯ್ನ್ ಅದು ಬ್ರ್ಯಾಂಡಿಂಗ್ ಇದಕ್ಕೆ ಬರುತ್ತೆ, ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರೊಸೆಸಿಂಗ್ ಯೂನಿಟ್ ಅನ್ನೋ ರೀತಿನೆಲ್ಲ ಆಗುತ್ತೆ ಹಬ್ ಅಂತ ಅಂದರೆ. ಸೊ ಅವಾಗ ಅದು ನೀವು ಡೈರೆಕ್ಟಾಗಿ ಬೆಳೆದದನ್ನು ಮಾರ್ಕೆಟಿಗೆ ತೊಗೊಂಡೋಗಿ ಕೊಟ್ಟರೆ ಅದಷ್ಟು ನಮಗೆ ತಿನ್ನೋರ್ಗೂ ರುಚಿಯಾಗಿರಲ್ಲ ಮತ್ತು ಅದ್ರ ಬಗ್ಗೆ ಆಸಕ್ತಿನೂ ಹೆಚ್ಚು ಹೊಂದಲ್ಲ. ಈಗ ಅದನ್ನು ನಾವು ಸಂರಕ್ಷಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಬ್ರ್ಯಾಂಡಿಂಗ್ ಮಾಡಿದಾಗ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಬರುತ್ತೆ ಜನಕ್ಕೆ, ಗ್ರಾಹಕರಲ್ಲಿ ಅದನ್ನು ತೊಗೋಬೇಕು. ಈಗ ನಾವೇ ಮೊದಲೆಲ್ಲ ನೋಡಿದ್ರೆ ಸಿರಿಧಾನ್ಯ ಊಟ ಅಂತಂದರೆ ಹೌದಾ, ಊಟ ಮಾಡಲಿಕ್ಕೆ ಆಗುತ್ತಾ ಅಂತಿತ್ತು. ಈಗ ಅದ ಟೇಸ್ಟ್ ನೋಡಿದ್ರೆ ಬಹುಶಃ ನಾವು ಬೇರೆ ನಾರ್ಮಲ್ ನಾವೇನು ದಿವಸ ಮನೆಯಲ್ಲಿ ಅಥವಾ ಹೋಟ್ಲಲ್ಲಿ ಊಟ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಇದು ಇಷ್ಟ ಆಗೋ ರೀತಿಯಲ್ಲಿದೆ. ಹಾಗಾಗಿ ಇದನ್ನು ನಾವು ಆ ರೀತಿ ಎಲ್ಲವೂ ಸಂರಕ್ಷಣೆ ಮಾಡಿ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಬ್ರ್ಯಾಂಡ್ ಮಾಡ್ತಕ್ಕಂಥದ್ದನ್ನು ಹೆಚ್ಚು ಅದರ ಕಡೆ ಗಮನ ಹರಿಸ್ತೀವಿ. ಮತ್ತು ಇಲ್ಲೊಂದು ನಾವು ಬಿಲ್ಡಿಂಗು ಮಾಡ್ತಾಯಿದ್ದೀವಿ. ಈ ನಮ್ಮ ಹೆಬ್ಬಾಳಿಂದ ಪಕ್ಕದಲ್ಲಿ ಒಂದು 20 ಕೋಟಿ ವೆಚ್ಚದಲ್ಲಿ ಈ ಎಲ್ಲ ವಿಚಾರವನ್ನು ನಾವು ಇವತ್ತು ಮೇಳ ಮಾಡೋ ಟೈಮ್ನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಟೈಮ್ನಲ್ಲೂ ಸಹ ರೈತರು ಅಲ್ಲಿ ಬಂದು ಮಾರುಕಟ್ಟೆ ವ್ಯವಸ್ಥೆಗೆ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ತೊಗೋಬೋದು. ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಇದನ್ನ ಮಾರಾಟಗಾರರ ಹತ್ರ ಕಾಂಟ್ಯಾಕ್ಟ್ ತೊಗೋಬೋದು ಮತ್ತು ಅಲ್ಲಿ ಮೌಲ್ಯವರ್ಧನೆ ಸಂರಕ್ಷಣೆ ವಿಚಾರದಲ್ಲಿ ತಿಳ್ಕೊಬೋದು. ಆ ರೀತಿ ಒಂದು 20 ಕೋಟಿ ವೆಚ್ಚದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ಅವಕಾಶ ಮಾಡಿದ್ದಾರೆ. ಅದನ್ನು ನಾವು ಒಂದು ಒಳ್ಳೆ
ಮೇನ್ ರೋಡಲ್ಲಿ, ಬಳ್ಳಾರಿ ಮೇನ್ ರೋಡಲ್ಲಿ. ಸೊ ಅದನ್ನು ಹೆಬ್ಬಾಳ ಹತ್ರ ಮಾಡ್ತಾ ಇದ್ದಾರೆ ಸರ್. ಈಗ ಸಿರಿಧಾನ್ಯ ಬೆಳೆಯೋರಿಗೆ ಸರ್ಕಾರ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದೆ ಸರ್? ಈಗಾಗಲೇ ನಾನು ಮಾತನಾಡಿದೆ. ಸೊ ಕೃಷಿ ಇಲಾಖೆಯಲ್ಲಿ ಹೆಕ್ಟೇರ್ಗೆ 10,000 ರೂಪಾಯಿ ನಾವು ಸಿರಿ ಅನ್ನೋ ಒಂದು ಯೋಜನೆಯನ್ನು, ರೈತ ಸಿರಿ ಯೋಜನೆಯನ್ನು ಕೊಡ್ತಾ ಬಂದಿದ್ದೀವಿ. 2 ಹೆಕ್ಟೇರ್ಗೆ ಲಿಮಿಟ್ ಮಾಡಿದ್ದೀವಿ. ಅಂದರೆ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ. ಅದಾಗಲೇ 104 ಕೋಟಿ ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ. ಸೊ ನಾವು ಬಹುಶಃ ಇದು ಅಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಇದಕ್ಕೆ ಮುಂದೆ ಬಂದಿಲ್ಲ ಅಂತ ತಿಳ್ಕೊಂಡಿದ್ದು. ಬಟ್ ಈಗ ನಾವು ನೋಡ್ತಾ ಹೋದಾಗ ಸೊ ರೈತರು ಭಾಳಷ್ಟು ಅದರ ಕಡೆ ಗಮನ ಹರಿಸಿದ್ದಾರೆ. 104 ಕೋಟಿ ನಾವು ಹೆಕ್ಟೇರ್ಗೆ 10,000, ಹೆಕ್ಟೇರ್ಗೆ 20,000 ಅಂತಂದರೆ 104 ಕೋಟಿ ಖರ್ಚಾಗಿದೆ ಅಂದರೆ ಬಹುಶಃ ಅದು ನಿಮಗೆ ಅರ್ಥ ಆಗುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಅದರ ಕಡೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಆ ಥರದ ಒಂದು ನಾವು ಹೆಚ್ಚು ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಮಾರುಕಟ್ಟೆ ಕಲ್ಪಿಸ್ತಕ್ಕಂಥದ್ದೇ ಅವ್ರಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಸೊ ನಾವು ಸಹಾಯಧನ ಕೊಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮಾರುಕಟ್ಟೆ ಕಲ್ಪಿಸ್ತಕ್ಕಂಥದ್ದು. ಆಮೇಲೆ ಏನು ನಾವು ಸಂರಕ್ಷಣೆ ಮಾಡಿ ಮೌಲ್ಯವರ್ಧನೆ ಮಾಡ್ತೀವಿ ಅಂತಿದ್ದೀವಿ, ಅದರ ಒಂದು ಈ ತಯಾರು ಮಾಡ್ತಕ್ಕಂಥ ಸಿಸ್ಟಮ್ ಇದೆಯಲ್ಲ, ಸೊ ಅದು ಇವತ್ತು ಮೇಳದಲ್ಲಿ ಹೆಚ್ಚು ಉಪಯೋಗ ಆಗುತ್ತೆ ಅವ್ರಿಗೆ. ಸೊ ಅನೇಕ ಅಲ್ಲೇ ನಮ್ಮ ಮಳಿಗೆನಲ್ಲಿ ಸೊ ಅವರು ಪ್ರಾಡಕ್ಟ್ ಮಾಡಿ ಕೊಟ್ಟು ಅದರ ರುಚಿ ನೋಡಿ ಹೋಗ್ತಾರಲ್ಲ, ಬಹುಶಃ ನಾವು ಈ ಥರ ಮಾಡ್ಬೋದು ಅನ್ನೋದು ಅನೇಕ ನಾವು ಮೇಳಗಳಲ್ಲಿ ಎಲ್ಲ ಭಾಗವಹಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಚಿತ್ರದುರ್ಗ, ಹಾವೇರಿ, ಗುಲ್ಬರ್ಗದಿಂದಲೂ ಇಲ್ಲಿಗೆ ಬಂದು ಜನ ಈ ಥರದ್ದು ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಥರದ್ದು ಅನುಕೂಲ ಆಗುತ್ತೆ. ಸರ್ ಮತ್ತೊಂದು ಕರೆ ಇದೆ. ನಾರಾಯಣನ್ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಸೊ ಒಂದು ಕರೆಯನ್ನು ಸ್ವೀಕರಿಸೋಣ ಸರ್. ಹಲೋ ಹಲೋ ಹಲೋ. ನಾರಾಯಣ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಾರಾಯಣ್ ಹೇಳಿ. ಸರ್ ನಾವೀಗ ನೈಸರ್ಗಿಕ ಕೃಷಿಯನ್ನ ಮಾಡ್ಬೇಕಂತ ಮಾಡಿದೀವಿ ಸರ್. ನಾವು ಮಣ್ಣು ಮತ್ತು ಉತ್ತಮ ಆಹಾರಕ್ಕಾಗಿ ನೈಸರ್ಗಿಕ ಕೃಷಿನ ಮಾಡ್ಬೇಕು, ಅಳವಡಿಸ್ಕೋಬೇಕಂತ ಮಾಡಿದೀವಿ ಸರ್. ಅದಕ್ಕೋಸ್ಕರ ರೈತರಿಗಾಗ್ಲಿ ಹೊಸ ಯುವ ಕೃಷಿಕರಿಗಾಗಿ ಇತ್ತೀಚಿನ ಕ್ರಮಗಳು ಏನಾದ್ರು ಸರ್ಕಾರದಿಂದ ಅನುಕೂಲತೆಗಳು ಏನಾದ್ರು ಇದ್ದಾವ ಸರ್? ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಸರ್. ಈಗ ನಮಗೆ ನಮ್ಮ ರೈತ ಸಂಪರ್ಕ ಕೇಂದ್ರ ಇದೆ ಮತ್ತು ತಾಲೂಕಿನಲ್ಲಿ ಕೃಷಿ ಇಲಾಖೆ ಇದೆ ಮತ್ತು ಅದರ ಸಂಶೋಧನಾ ನಮ್ಮ ಯಾರು ನಿಮಗೆ ಹತ್ತಿರದಲ್ಲಿ ಇರ್ತಾರೋ ಅವರೆಲ್ಲರೂ ಸಹ ನಿಮಗೆ ಸಹಕಾರ ಕೊಡ್ತಾರೆ. ಜೊತೆಗೆ ನಿಮಗೆ ನಾವು ಹೊಸ ಈಗ ಈ ಸಾಯಿಲ್ ಟೆಸ್ಟ್ ಬಗ್ಗೆ ನಾವು ಈ ಒಂದು ಆ್ಯಪನ್ನು ಬಿಟ್ಟಿದ್ದೀವಿ. ಸೊ ಅದ್ರ ಜೊತೆಗೆ ಈ ಕೀಟನಾಶಕಗಳಿಂದ ನಿಮ್ಮ ರೋಗಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂತ, ನೀವು ಯಾವುದಾದ್ರು ಒಂದು ಕೀಟ ಇದ್ದರೆ ನೀವು ಅಲ್ಲೊಂದು ಆಪ್ ಮಾಡಿದ್ದೀವಿ. ಭೂಸಾರ ಇದನ್ನೋದನ್ನು ನಮ್ಮ ಮಣ್ಣಿನ ಟೆಸ್ಟ್ ಬಗ್ಗೆ ಬಿಟ್ಟಿದ್ದೀವಿ. ಇನ್ನೊಂದು ಆ್ಯಸಪ್ ಅಂತೇಳಿ ಒಂದು ಆಪನ್ನು ಬಿಟ್ಟಿದ್ದೀವಿ, ಈಸಾಪ್ ಅಂತೇಳಿ. ಅದನ್ನು ನೀವು ಒಂದು ಫೋಟೋ ತೆಗೆದ್ರೆ ಅಟ್ಲೀಸ್ಟ್ ಅದು ಯಾವ ರೋಗ ಅಥವಾ ಯಾವ ಮೆಡಿಷನ್ ಹಾಕಬೇಕು ಅನ್ನೋದೆಲ್ಲ ನಿಮಗೆ ಅಲ್ಲೇ ಮೆಸೇಜೇ ಬರುತ್ತೆ. ಸೊ ಬಟ್ ನಿಮಗೆ ಈ ಥರದ ಬೆಳಿಲಿಕ್ಕೆ ನಿಮ್ಗೆ ಏನು ಬೇಕು ಪ್ರೋತ್ಸಾಹ ಅಂತ ಅಂದರೆ ನಿಮಗೆ ಸಿರಿ ಯೋಜನೆಯಲ್ಲಿ ನಾವು 10,000 ಕೊಡ್ತಕ್ಕಂಥದ್ದು ಸಹ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಇದು ಭಾಳ ದಿವಸದಿಂದ ನಾವು ಸರ್ಕಾರ ಮುಂದುವರ್ಸ್ಕೊಂಡ್ಬಂದಿರೋದ್ರಿಂದ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ. ಸೊ ಇದು ಮಾರುಕಟ್ಟೆ ನಾವು ಈಗ ನೀವು ಇದರಲ್ಲಿ ಭಾಗವಹಿಸಿದ್ರೆ ಬಹುಶಃ 23, 24, 25 ನಿಮಗೆ ಎಲ್ಲ ಈ ನಮ್ಮ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಮಾರುಕಟ್ಟೆಗೆ ನೀವು ಇಲ್ಲಿ ಬೇಕಾದ್ರೆ ಸಂಘ ಸಂಸ್ಥೆಗಳ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ತಕ್ಕಂಥದ್ದು ಇದೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ. 23, 24, 25 ನೀವು ಭಾಗವಹಿಸಿದ್ರೆ ಈ ಒಂದು ಸಾವಯವ ಪದ್ಧತಿನಲ್ಲಿ ಸಿರಿಧಾನ್ಯವನ್ನು ಏನು ಬೆಳಿತೀರಿ ಇದನ್ನು ನೀವು ಹೆಚ್ಚು ನಾವು ಇದು ಮಾಡಲಿಕ್ಕೆ, ನೀವು ಮಾರುಕಟ್ಟೆ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಹೌದು ಸರ್. ಮತ್ತೊಂದು ಕರೆ ಇದೆ. ಮೃತ್ಯುಂಜಯನವರು ಗದಗದಿಂದ ಕರೆ ಮಾಡಿದ್ದಾರೆ ಸರ್. ಗದಗ. ನಮಸ್ಕಾರ, ಹೇಳಿ ಮೃತ್ಯುಂಜಯ ಅವರೇ. ನಮಸ್ಕಾರ ರೀ. ಹಾಂ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ನಾನು ಸಿರಿಧಾನ್ಯ ಮೇಳದಲ್ಲಿ ಇಂಗ್ಲಿಷ್ ಮಾತಾಡೋ ಭಾಗದಲ್ಲಿ ಭಾಗವಹಿಸ್ಬೇಕಂದ್ರೆ ಏನೇನು ಪ್ರೊಸೀಜರ್ ಫಾಲೋ ಮಾಡ್ಬೇಕು ಸರ್? ಯಾವುದು? ಈಗ ಸಿರಿಧಾನ್ಯ ಮೇಳ 2 ವರ್ಷದಿಂದ ಬರ್ತಾ ಇದ್ದೀನಿ ನಾನು. ಹೌದೌದು. ಗದಗ ಜಿಲ್ಲೆ ಇಂಗ್ಲಿಷ್ ಮಾತಾಡೋರ ಗ್ರೂಪ್ ಇಂದ. ಈಗ ಅಲ್ಲ, ನೀವು ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂತ ಏನಿಲ್ಲ, ಕನ್ನಡದಲ್ಲೂ ಮಾತಾಡ್ಬೋದು. ಇಂಗ್ಲೀಷ್ನಲ್ಲಿ ಇಂಟರ್ನ್ಯಾಷನಲ್ ಇರುತ್ತಲ್ಲ? ಹೌದು, ಇಂಟರ್ನ್ಯಾಷನಲ್ ಇರುತ್ತೆ. ಫಾರಿನರ್ಸ್ ಬಂದಿರ್ತಾರೆ, ಅಲ್ಲಿ ನಮ್ಮ ಇಲಾಖೆಯವರು ಇರ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ. ನೀವು ಏನು ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥದ್ದು, ನೀವು ಹೇಳೋದನ್ನು ಅವ್ರು ಹೇಳಿದಾಗ ನಿಮ್ಗೆ ಅರ್ಥ ಆಗದೆ ಇದ್ದರೆ ಅದನ್ನು ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಬಟ್ ಕನ್ನಡ ಮಾತಾಡೋರು ಇರ್ತಾರೆ, ಇಂಗ್ಲೀಷ್ ಮಾತಾಡೋರು ಇರ್ತಾರೆ. ನಿಮಗೆ ಆ ಸಂದರ್ಭದಲ್ಲಿ ನಿಮ್ಗೆ ಏನು ಸಪೋರ್ಟ್ ಬೇಕಾದ್ರೂ ನಮ್ಮ
ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳಿರ್ತಾರೆ, ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನೀವು ಬಂದು ಅದರಲ್ಲಿ ಭಾಗವಹಿಸಿದ್ರೆ ನೀವು ಏನು ವಿಚಾರ ಬೇಕೋ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಕನ್ನಡದ ವಿಚಾರ ಸಂಕಿರಣಗಳು ಜಾಸ್ತಿ ಇರ್ತವೆ, ಆಂಗ್ಲ ಭಾಷೆಯಲ್ಲಿ ತುಂಬ ಕಡಿಮೆ ಇರುತ್ತೆ. ನಮ್ಮ ಎಲ್ಲ ಕೃಷಿ ಇಲಾಖೆಯ ಅಧಿಕಾರಿಗಳೆಲ್ಲ ಮಿತ್ರ ಇರ್ತಾರೆ. ಅಲ್ಲಿ ದಯಮಾಡಿ ಈ ಒಂದು ಮೇಳದಲ್ಲಿ ತಾವು ಮತ್ತೊಮ್ಮೆ ಭಾಗವಹಿಸಿ. ಈ ಬಾರಿಯ ಒಂದು ಮೇಳ ವಿಭಿನ್ನವಾಗಿರುತ್ತೆ. ದಯಮಾಡಿ ಅದನ್ನು ತಪ್ಪದೇ ಭಾಗವಹಿಸಬೇಕಂತ ಮನವಿ ಮಾಡ್ಕೊಳ್ತೀನಿ. ಹೆಚ್ಚಿನ ಮಾಹಿತಿ ಅಲ್ಲಿ ಸಿಗುತ್ತೆ ತಮಗೆ. ಸರ್ ಹೇಳಿ, ಇದೊಂದು ಸಂಸ್ಕರಣೆಗೆ ಉತ್ತೇಜನ ನೀಡಲು ಕೃಷಿ ಇಲಾಖೆ ಯಾವ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಸಂಸ್ಕರಣೆಗೆ ಉತ್ತೇಜನ ನೀಡಲಿಕ್ಕೆ ಈಗಾಗಲೇ ನಾವು ಸಾಕಷ್ಟು ಈ ನಮ್ಮ ಏನು ಕೃಷಿ ಇಲಾಖೆಯಿಂದ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕೆಪೆಕ್ ಇಂದ ನಾವು ಇದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದೀವಿ. ಸೊ ಆ ಜೊತೆಗೆ ನಾವು ಎಲ್ಲಿ ನಾವು ಮೇಳಗಳನ್ನ ಮಾಡ್ತೀವೋ, ಸಿರಿಧಾನ್ಯ ಮೇಳಗಳನ್ನ, ಅಲ್ಲಿ ನಾವು ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಅನ್ನೋದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಯೂನಿವರ್ಸಿಟಿಗಳಲ್ಲಿ ರೆಗ್ಯುಲರಾಗಿ ನಾವು ಇಂಥದ್ದೆಲ್ಲ ಮೇಳ ಮಾಡ್ತಾ ಇದ್ದೀವಿ. ರಾಯಚೂರು ಯೂನಿವರ್ಸಿಟಿ, ಧಾರವಾಡ, ಶಿವಮೊಗ್ಗ, ನಾವು JKVKನಲ್ಲೆಲ್ಲ ಅಲ್ಲಿ ಈ ಥರದ ಪದಾರ್ಥಗಳನ್ನ ನಾವು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಮಾರ್ಕೆಟಿಂಗ್ಗೆ ಬ್ರ್ಯಾಂಡ್ ಮಾಡ್ತಕ್ಕಂಥದ್ದು, ಅದನ್ನು ನಾವು ಅಲ್ಲಿ ಹೆಚ್ಚು ಅದು ಪ್ರಚಾರಕ್ಕೆ ನಾವು ಕೊಡ್ತಾ ಇದ್ದೀವಿ. ಸೊ ಆ ರೀತಿ ಇಲ್ಲಿ ನಾವು ಒಂದು ಪರ್ಮನೆಂಟಾಗಿ ಒಂದು ಹಬ್ಬನ್ನು ಒಂದು ಬಿಲ್ಡಿಂಗ್ ಮಾಡಬೇಕು ಅಂತ ನಾವು ಹೊಟ್ಟಿರ್ತಕ್ಕಂಥದ್ದೇ ಈ ಉದ್ದೇಶದಿಂದ. ಸೊ ನಾವು ಮೇಳ ಮಾಡಿದಾಗ ಮಾತ್ರ ನಿಮಗೆ ಈ ಥರದ್ದೆಲ್ಲ ಮಾಹಿತಿ ಸಿಗುವಂಥದ್ದು ಆಗಬಾರ್ದು. ನಿರಂತರವಾಗಿ ಬೆಂಗಳೂರಿನಲ್ಲಿ ನೀವು ಈ ಥರದ ಸಿರಿಧಾನ್ಯ ಸಾವಯವ ವ್ಯವಸ್ಥೆಯಲ್ಲಿ ಬೆಳೀತಕ್ಕಂಥ ಪದಾರ್ಥಗಳನ್ನ ನೀವು ಮಾರುಕಟ್ಟೆಗೆ ತೊಗೊಂಡೋಗ್ಬೇಕಾದ್ರೆ ಏನೆಲ್ಲ ಪ್ರೊಸೆಸಿಂಗ್ ಮಾಡ್ಬೋದು, ಸೊ ಅದು ನಿಮ್ಗೆ ಅನುಕೂಲ ಆಗುತ್ತೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಅನ್ನೋದಕ್ಕೆ. ಸೊ ನಾವು ಹೆಬ್ಬಾಳ ಹತ್ರ ಒಂದು ಬಿಲ್ಡಿಂಗ್ ಮಾಡಿ ಅಲ್ಲಿ ಒಂದು 5 ಅಂತಸ್ತನ್ನು ಮಾಡ್ತಾ ಇದ್ದೀವಿ. ಫಸ್ಟು ರಿಸೆಪ್ಷನ್ ಥರ ಇರುತ್ತೆ, ಎರಡನೇದು. ಸೊ ಈ ಥರದ ಎಲ್ಲ ವಿಚಾರಗಳನ್ನ ಕಂಟಿನ್ಯೂಸ್ ಆಗಿ ನಿಮಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈಗ ಕಳೆದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಅಂದರೆ ಎಷ್ಟು ರಾಜ್ಯಗಳು ಮತ್ತು ದೇಶಗಳು ನಿರೀಕ್ಷೆ ಇದೆ ಸರ್? ಸರಿ, ನಮಗೆ 15ರಿಂದ 20ಕ್ಕೂ ಹೆಚ್ಚು ರಾಜ್ಯಗಳು ಬರುವಂಥ ನಿರೀಕ್ಷೆ ಇದೆ ನಮಗೆ. ಭಾಳಷ್ಟು ಜನ ಈಗಾಗಲೇ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಭಾಳ 5-6 ರಾಜ್ಯಗಳ ಮಾತ್ರ ನಮಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಉಳಿದಂಥ ಬಹುತೇಕ ರಾಜ್ಯಗಳು ಬರುವಂಥ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ರಾಷ್ಟ್ರಗಳಲ್ಲೂ ಅಷ್ಟೇ, ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು 15ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಿದೆ. ಕನಿಷ್ಠ ಅಂದರೂ 10 ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸ್ತಕ್ಕಂಥ ಹೆಚ್ಚು ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ. ನೋಡಿದಲ್ಲ ರೈತ ಬಾಂಧವರೇ, ಇಷ್ಟೊತ್ತು ಸಿರಿಧಾನ್ಯ ಮತ್ತು ಒಂದು ಸಾವಯವ ಬೆಳೆ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಸರ್, ಅಂತಿಮವಾಗಿ ರೈತರಿಗೆ ಮತ್ತು ಈ ಒಂದು ಸಿರಿಧಾನ್ಯ ಬೆಳೆಯುವ ರೈತರಿಗೆ ಮತ್ತು ಗ್ರಾಹಕರಿಗೆ ಕಿವಿ ಮಾತು ಏನಾದ್ರು ಹೇಳಬೇಕು ಅಂತ ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಾ? ಏನಿಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅವರು. ಬಹುಶಃ ನಾವು ಎಷ್ಟೇ ಹೇಳಿದ್ರು ಪ್ರಾಕ್ಟಿಕಲ್ ಆಗಿ ಅವರು ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ರೆ ಇದ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿ ಅವರಿಗೆ ಸಿಕ್ಕುತ್ತೆ. ಸೊ ಅದ್ರ ಉಪಯೋಗ ಈಗ ಬಹುಶಃ ನಾವು ಭಾಳ ಮಳೆಗಾಲ, ನಮಗೆ ನೀರಾವರಿ ಇಲ್ಲ, ಅಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ. ಕಡಿಮೆ ನೀರಿನಲ್ಲಿ ಸೊ ನಾವು ಹಿಂದೆಲ್ಲ ವರ್ಷದಲ್ಲಿ 1 ತಿಂಗಳು 2 ತಿಂಗಳು ಮಳೆ ಬೆಳೆದ್ರೂ ಸಹ ಬೆಳಿಲಿಕ್ಕೆ ಅವಕಾಶ ಇದೆ. ಸೊ ಆಮೇಲೆ ಜೊತೆಗೆ ಸೊ ಅದನ್ನು ಇಲ್ಲಿ ಬಂದು ನಾವು ತಿಳ್ಕೊಳ್ತಕ್ಕಂಥದ್ದು, ಮೊದಲೇನಾಗಿತ್ತು ತಿಳಿದು ಅದನ್ನು ಹಾಗೆ ಕೊಡಬೇಕಾಯ್ತು ಮಾರುಕಟ್ಟೆನಲ್ಲಿ. ಅವರು ಮಾರುಕಟ್ಟೆ ಭಾಳ ಕಡಿಮೆ ವ್ಯವಸ್ಥೆ ಇತ್ತು, ಇಲ್ಲಿ ಜಾಸ್ತಿ ಅದರ ಅನುಕೂಲ ಆಗುತ್ತೆ. ಸೊ ಅದರಿಂದ ನಾವು ಈಗಾಗಲೇ ಸಿರಿ ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ. ಮೌಲ್ಯವರ್ಧನೆ ತಿಳ್ಕೊಳ್ತಕ್ಕಂಥ ಆಸಕ್ತಿ ಇದೆ ಮತ್ತು ರೋಗ ನಿರೋಧಕ ಶಕ್ತಿ ಆಹಾರದಲ್ಲಿ ಇರೋದ್ರಿಂದ ಬಹುಶಃ ಜನರು ಇದನ್ನು ಉಪಯೋಗಿಸಿದ್ರೆ ಆರೋಗ್ಯದ ಮೇಲೂ ಈಗ ಶುಗರ್ ಕಾಯಿಲೆ ಇರ್ತಕ್ಕಂಥ, ಮಧುಮೇಹ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ಇದ್ರೂ ಸಹ ಇದನ್ನು ಭಾಳಷ್ಟು ಈ ಡಯಟ್ ಅಂತ ಏನು ಮಾಡ್ತಾರೆ ಆ ಡಯಟ್ಗೆ ಇದು ಭಾಳಷ್ಟು ಅನುಕೂಲ ಆಗುತ್ತೆ. ಈ ಥರದಲ್ಲಿ ಭಾಳಷ್ಟು ಒಳ್ಳೆಯದಾಗುತ್ತೆ. ಒಳ್ಳೆ ಮಾತು ಸರ್. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಸಿರಿಧಾನ್ಯ ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಬಗ್ಗೆಯೂ ಹಾಗೂ ಸಿರಿಧಾನ್ಯ ಬೆಳೆಯುವ ಬೆಳೆಗಾರರಿಗೂ ಮತ್ತು ಗ್ರಾಹಕರಿಗೂ ಸಹ ಅರಿವು ಮೂಡುವ ಒಂದು ಒಳ್ಳೆಯ ಮಾಹಿತಿ ನೀಡಿದೆ ಸರ್. ರೈತ ಬಾಂಧವರ ಪರವಾಗಿ, ಕೃಷಿ ಇಲಾಖೆ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ಲ ರೈತರಿಗೂ 23, 24, 25 ಭಾಗವಹಿಸಬೇಕು. ಈ ವಿಚಾರವನ್ನು ಹೆಚ್ಚು ನೀವೆಲ್ಲ ಮನದಟ್ಟು ಮಾಡ್ಕೊಂಡು ನೀವು ಸಹ ನಿಮ್ಮ ಅಕ್ಕಪಕ್ಕದ ರೈತರಿಗೆ ಹೆಚ್ಚು ತಿಳಿಸ್ತಕ್ಕಂಥ ಒಂದು ಮಟ್ಟಕ್ಕೆ ಅನುಕೂಲ ಆಗುತ್ತೆ. ದಯಮಾಡಿ ಈ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಮೇಳದಲ್ಲಿ ಅರಮನೆ ಮೈದಾನ
ತ್ರಿಪುರ ವಾಸನಿ ಈ ಮೇಕ್ರಿ ಸರ್ಕಲ್ ಪಕ್ಕದಲ್ಲಿ ನಡೀತಕ್ಕಂಥ ಈ ಒಂದು ಮೇಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ರಾಜ್ಯದ ಅನೇಕ ಮಂತ್ರಿಗಳು ಬರ್ತಾರೆ. ತಾವೆಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಕೊನೆಯದಾಗಿ ತಮಗೆ ಹೊಸ ವರ್ಷ ನಿಮಗೆಲ್ರಿಗೂ ಹೊಸ ನಗುನ ಕೊಡಲಿ, ನಿಮ್ಮ ಆಸೆ ನಿಮ್ಮ ಗುರಿಯನ್ನು ತಲುಪುವಂಥ ದೇವರು ನಿಮಗೆಲ್ರಿಗೂ ಆಶೀರ್ವಾದ ಮಾಡಲಿ. ನಮಸ್ಕಾರ.